ಅಲ್ಲಿಗೆ ಹೋಗಿ ಅಲ್ಲಿಗೆ ಅವ್ರನ್ನ ಇಡಿಸಿ ಇವಾಗ 8 ಜನ ಜೈಲಲ್ಲಿದ್ದಾರೆ. ಕರೆಂಟ್ಲಿ ದೇರ್ ಇನ್ ಜೈಲ್, ದೇ ಆರ್ ನಾಟ್ ರಿಲೀಸ್ಡ್. ಅವ್ರಿಗೆ ಬೇಲು ಆಗೋದಿಲ್ಲ, ಬಿಕಾಸ್ ಕಮರ್ಷಿಯಲ್ ಕ್ವಾಂಟಿಟಿ ಇರೋದ್ರಿಂದ ಶ್ಯೂರಿಟಿ ಅವರಿಗೆ ಸಿಗೋದಿಲ್ಲ ಸುಲಭವಾಗಿ. ಸೊ ಇದನ್ನು ಒಂದನ್ನ ಹೊಸ ಒಂದು ವಿಚಾರವನ್ನು ನಾವು ನಮ್ಮ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಇಟ್ ಈಸ್ ಅ ವಾರ್ನಿಂಗ್ ಟು ಎವ್ರಿಬಡಿ ಎಲ್ಸ್ ಆಲ್ಸೋ. ನೀವು ಇಲ್ಲಿ ಕಣ್ ತಪ್ಪಿಸಿ ಅಲ್ಲಿಗೋಗಿ ನೀವು ಮಾಡ್ತೀರಾ ಅಂದರೆ ನಿಮ್ಮನ್ನು ಅಲ್ಲೇ ನಾನು ಇಡಿಸೋ ವ್ಯವಸ್ಥೆ ಮಾಡ್ತೀನಿ. ನಿಮಗೆ ಇಲ್ಲಿ ಅಟ್ಲೀಸ್ಟು ಇಲ್ಲಿ ಜೈಲಲ್ಲಿದ್ದರೆ ಮನೆಯವರು ಬಂದು ನಿಮ್ಮನ್ನು ನೋಡ್ತಾರೆ, ಅಲ್ಲಿ ಅವರು ನೋಡೋದಕ್ಕೆ ಆಗೋದಿಲ್ಲ ನಿಮ್ಮ ಕೈಯಲ್ಲಿ. ಸೊ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ನಡೆಯುತ್ತಿರುವ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳ ಸಾಗಣೆ, ಬಳಕೆ ಹಾಗೂ ನಿಯಂತ್ರಣಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆಯು ಹಲವು ಮಹತ್ವದ ಕಾರ್ಯಕ್ರಮಗಳನ್ನು ರೂಪಿಸಿ ವ್ಯವಸ್ಥಿತವಾಗಿ ಅನುಷ್ಠಾನಕ್ಕೆ ವಿಶೇಷ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಅವರು ಹೇಳಿದ್ದಾರೆ. ಶಿವಮೊಗ್ಗ ನಗರದ ಡಿಆರ್ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡಿರುವ ಕಳೆದ 6 ತಿಂಗಳ ಅವಧಿಯಲ್ಲಿ ಸುಮಾರು 25 ಲಕ್ಷ ರೂಪಾಯಿಗಳ ಮೌಲ್ಯದ 59 ಕೆಜಿ ತೂಕದ ಮಾದಕ ವಸ್ತು ಗಾಂಜಾವನ್ನು ಮಾಧ್ಯಮ ಪ್ರತಿನಿಧಿಗಳ ವೀಕ್ಷಣೆಗೆ ಇರಿಸಿ ಆ ನಂತರ ವಶಪಡಿಸಿಕೊಂಡ ನಿಷೇಧಿತ ವಸ್ತುಗಳನ್ನು ಕಾನೂನುಬದ್ಧವಾಗಿ ಸಾರ್ವಜನಿಕವಾಗಿ ನಾಶಪಡಿಸಲು ಮಾಚೇನಹಳ್ಳಿಯ ಸುಶ್ರುತ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೊಸೈಟಿಗೆ ಕಳುಹಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಹೊರ ಜಿಲ್ಲೆಯ ಕೆಲವು ಮಾದಕ ವಸ್ತುಗಳ ಸಾಗಾಣಿಕೆದಾರರು ನೆರೆಯ ಆಂಧ್ರಪ್ರದೇಶದ ವಿಜಯನಗರ ಮತ್ತು ಒಡಿಶಾದ ಭುವನೇಶ್ವರದಿಂದ 3ನೇ ವ್ಯಕ್ತಿಯ ಮೂಲಕ ಜಿಲ್ಲೆಗೆ ಸರಬರಾಜು ಮಾಡುತ್ತಿದ್ದ 8 ಜನರನ್ನು ಇಲ್ಲಿನಿಂದಲೇ ಮಾಹಿತಿ ರವಾನಿಸಿ ಅವರನ್ನು ಜೈಲಿಗೆ ಕಳುಹಿಸಿಕೊಡಲಾಗಿದ್ದು, ಇಂತಹ ಕುಕೃತ್ಯದಲ್ಲಿ ತೊಡಗಿರುವ ಇನ್ನಷ್ಟು ವ್ಯಕ್ತಿಗಳ ವಿರುದ್ಧ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು ಶೀಘ್ರದಲ್ಲೇ ಮಾಹಿತಿಯನ್ನು ಬಹಿರಂಗಪಡಿಸಲಾಗುವುದು ಎಂದರು. ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಬಳಕೆ ಮತ್ತು ಸಾಗಾಣಿಕೆಯಂತಹ ಕಾರ್ಯದಲ್ಲಿ 18 ರಿಂದ 30 ವರ್ಷದ ವಯೋಮಾನದ ಹದಿಹರೆಯದ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದು ಕಂಡುಬರುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ ಎಂದವರು, ಇದರ ನಿಯಂತ್ರಣಕ್ಕಾಗಿ ಜಿಲ್ಲೆಯ ಆಯ್ದ 21 ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ 484 ವಿದ್ಯಾರ್ಥಿಗಳನ್ನು ಪ್ರತ್ಯೇಕವಾಗಿ ತಪಾಸಿಸಲಾಗಿ ಅದರಲ್ಲಿ ಗಾಂಜಾ ಸೇವಿಸಿದ 3 ವಿದ್ಯಾರ್ಥಿಗಳನ್ನು ಗುರುತಿಸಿ ಆಪ್ತ ಸಮಾಲೋಚನೆ ನಡೆಸಿ ಗಾಂಜಾ ಸೇವನೆ ವಿರುದ್ಧ ಕೈಗೊಳ್ಳಲಾಗುವ ಕಾನೂನು ಕ್ರಮ ಹಾಗೂ ದುಷ್ಪರಿಣಾಮಗಳ ಬಗ್ಗೆ ತಿಳುವಳಿಕೆ ನೀಡಲಾಗಿದೆ. ಅಲ್ಲದೆ ಅವರ ಪೋಷಕರ ಗಮನಕ್ಕೆ ತರಲಾಗಿದೆ ಎಂದಿದ್ದಾರೆ. ಮಾದಕ ವಸ್ತುಗಳ ಸಾಗಾಟ, ಮಾರಾಟ ಮತ್ತು ಸೇವನೆಯನ್ನು ತಡೆಯಲು ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜು, ಹಾಸ್ಟೆಲ್ ಮತ್ತಿತರ ಕಡೆಗಳಲ್ಲಿ ಇಂತಹ ಇನ್ನಷ್ಟು ಕಾರ್ಯಾಚರಣೆ ನಡೆಸಲಾಗುವುದು ಎಂದವರು, ವ್ಯಸನಿಗಳಿಗೆ, ಮಾರಾಟಗಾರರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ನೀಡುವುದು ಮಾತ್ರವಲ್ಲ, ಅವರ ಜೀವನ ಸುಧಾರಣೆಯೂ ಆಗಬೇಕಾದ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸಲಿದೆ. ಸಮಾಜದಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ವ್ಯಾಪಕ ಅರಿವು ಮೂಡಿಸಿ ಆರೋಗ್ಯಕರ ಜೀವನ ಶೈಲಿಯತ್ತ ಜನರನ್ನು ಪ್ರೇರೇಪಿಸುವ ನಿಟ್ಟಿನಲ್ಲಿ ನಶೆಮುಕ್ತ ಶಿವಮೊಗ್ಗ ಎಂಬ ಪರಿಕಲ್ಪನೆಯಡಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿಯೂ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದಿದ್ದಾರೆ. ಅಲ್ಲದೆ ವರ್ಷಪೂರ್ತಿ ಜಿಲ್ಲೆಯಾದ್ಯಂತ ಜಾಗೃತಿ ಕಾರ್ಯಕ್ರಮಗಳು, ತಪಾಸಣೆ ಮತ್ತು ದೂರು ಸಲ್ಲಿಕೆಗೆ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಿರಂತರ ದಾಳಿ ಮತ್ತು ತಪಾಸಣೆ ಕಾರ್ಯಗಳನ್ನು ಮುಂದುವರಿಸಲಾಗುತ್ತಿದ್ದು, ಅಕ್ರಮವಾಗಿ ಮಾದಕೋಸ್ತುಗಳ ಸಾಗಾಟ ಮಾಡುವವರ ಮೇಲೆ ದಾಳಿ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದವರು, ವಿಶೇಷವಾಗಿ ಕಾಡಂಚಿನ ಗ್ರಾಮಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಿ ಜನರಲ್ಲಿ ಮಾದಕ ವಸ್ತುಗಳ ಬಳಕೆ ಕುರಿತು ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದಿದ್ದಾರೆ. ಡ್ರಗ್ ಪೆಡ್ಲರ್ಗಳನ್ನು ಮತ್ತು ಅವರ ಜಾಲವನ್ನು ಪತ್ತೆ ಹಚ್ಚಲು ವಿಶೇಷ ತಾಂತ್ರಿಕ ಮತ್ತು ಸೈಬರ್ ತನಿಖೆಯನ್ನು ನಡೆಸಲಾಗುತ್ತದೆ. ಅಗತ್ಯವಿರುವಲ್ಲಿ ಡ್ರೋನ್ ಕ್ಯಾಮೆರಾಗಳ ಕಣ್ಗಾವಲು ಇರಿಸಲಾಗುತ್ತಿದೆ. ಸಾರ್ವಜನಿಕರು ಸುಲಭವಾಗಿ ಮಾಹಿತಿ ನೀಡಲು ಸಹಾಯವನ್ನು ಸ್ಥಾಪಿಸಲಾಗಿದೆ. ಮಾಹಿತಿ ನೀಡುವವರ ಹೆಸರನ್ನು ಗೌಪ್ಯವಾಗಿರಿಸುವ ಭರವಸೆಯನ್ನು ನೀಡಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲೆಯ ಎಸ್ಪಿ ಬಿ ನಿಖಿಲ್ ತಿಳಿಸಿದ್ದಾರೆ. ನಿಮಗೆ ನಾವು ಹೇಳೋದಕ್ಕೆ ಇಚ್ಛೆ ಪಡೋದು ಅಂದರೆ, ಈ ವರ್ಷದಲ್ಲಿ ನಾವು ಅಮಾನತ್ತು ಪಡಿಸ್ಕೊಂಡಿದ್ದಂತಹ 59 kg 119 ಗ್ರಾಮ್ ಗಾಂಜಾ ಎಲ್ಲ ಒಣ ಗಾಂಜಾನೇ. ಆ್ಯಂಡ್ ಇದರ ಮೌಲ್ಯ ಬಂದ್ಬಿಟ್ಟು 24,55,640 ರೂಪಾಯಿ. ಇದನ್ನು ಇವತ್ತು ನಾವು ಡಿಸ್ಟ್ರಾಯ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಮಾಚೇನಹಳ್ಳಿಯಲ್ಲಿ ನಾವು ಎಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಸ್ಪೆಸಿಫಿಕ್ ಜಾಗ ಇದೆ, ಆ ಜಾಗದಲ್ಲಿ ಸುಶ್ರುತ್ ಅವ್ರದ್ದೇನು ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಆ್ಯಂಡ್ ಡಿಸ್ಪೋಸಲ್ ಫೆಸಿಲಿಟಿ ಇದೆ, ಅಲ್ಲಿ ಇದನ್ನು ನಾವು ಇವತ್ತು ಡಿಸ್ಟ್ರಾಯ್ ಮಾಡ್ತಾ ಇದ್ದೀವಿ. ಅದನ್ನು ನಾವು ಯಾಕೆ ಇವತ್ತು ಸ್ವಲ್ಪ ತಡ ಆಯಿತು ಅಂದರೆ, ಅದು ಪ್ರೊಸೀಜರ್ ಮಾಡ್ಕೊಂಡು ಇಲ್ಲಿಗೆ ತೊಗೊಂಬರ್ಬೇಕು. ಆ್ಯಕ್ಚುಲಿ ಇದನ್ನು ಇಲ್ಲಿಗೆ ತೊಗೊಂಬರೋಂಗಿಲ್ಲ, ಆದರೂ ಬಿಕಾಸ್ ನಾವು ಒಂದು ವಿಡಿಯೋ ಮಾಡಿಕೊಂಡು ಅಲ್ಲಿ ನಾವು ಮಹಾಜರ್ ಮಾಡಿಕೊಂಡು ಇಲ್ಲಿ ತೊಗೊಂಬಂದು ಇಲ್ಲಿ ನಿಮಗೆ ಎಲ್ಲರಿಗೂ ಜನರಿಗೆ ಗೊತ್ತಾಗಲಿ ಅಂತ, ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಬರಲಿ ಅಂತ ಈ ಒಂದು ಇಲ್ಲಿ ತಂದು ಇಲ್ಲಿ ನಿಮಗೆಲ್ಲ ತೋರಿಸಿ ನಂತರ ಜನರಿಗೂ ಇದ್ರ ಬಗ್ಗೆ ಗೊತ್ತಾಗಲಿ ಅನ್ನೋದು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಾಚರಣೆಯನ್ನು ಒಂದು ಸಣ್ಣ ಬ್ರೇಕ್ ನಂತರ ನಿಖಿಲ್ ಏನ್ ಹೇಳಿದ್ರು ಕೇಳೋಣ ಬನ್ನಿ.
ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಅಲ್ಲಿಗೆ ಹೋಗ್ತಾರೆ. ಈಗ ಇಲ್ಲಿಂದ ಯಾರೋ ಒಬ್ರು ಹೋಗ್ಬಿಟ್ಟು ಅಲ್ಲಿಂದ ಡ್ರಗ್ಸನ್ನು ತೊಗೊಂಬರ್ತಾರೆ, ಅವ್ರನ್ನ ಕೊರಿಯರ್ ಆಗಿ ಕಳಿಸ್ಕೊಡ್ತಾರೆ. ಅವ್ರನ್ನ ಇಷ್ಟು ದುಡ್ಡು ಕೊಟ್ಬಿಟ್ಟು ನೀನು ಹೋಗಿ ಅವನ ಹತ್ರ ಇದನ್ನು ಇಸ್ಕೊಂಡು ವಾಪಸ್ ಬಾ ಅಂತ ಈ ರೀತಿ ಒಂದು ಟ್ರಾಫಿಕಿಂಗ್ ನಡೀತಾ ಇತ್ತು, ಡ್ರಗ್ ಟ್ರಾಫಿಕಿಂಗ್ ನಡೀತಾ ಇತ್ತು. ಸೊ ನಾವು 2 ರೂಟನ್ನ ಐಡೆಂಟಿಫೈ ಮಾಡ್ಕೊಂಡ್ವಿ. ಒಂದು ಬಂದ್ಬಿಟ್ಟು ನಮ್ಮ ವಿಜಯನಗರಂ ಡಿಸ್ಟ್ರಿಕ್ಟ್ ಇನ್ ಆಂಧ್ರ ಪ್ರದೇಶ್, ಇನ್ನೊಂದು ಬಂದ್ಬಿಟ್ಟು ಭುವನೇಶ್ವರ್ ಇನ್ ಒಡಿಶಾ. ಇಲ್ಲಿಗೆ ಹೋಗ್ಬಿಟ್ಟು ಅವ್ರು ತೊಗೊಂಡು ವಾಪಸ್ಸು ಶಿವಮೊಗ್ಗ ಕಡೆ ಬರ್ತಾಯಿದ್ರು. ನಾವು ಅಲ್ಲಿನ ಪೊಲೀಸ್ ಅವ್ರ ಜೊತೆ ಮಾತಾಡಿಕೊಂಡು ಇಲ್ಲಿಂದ ಹೋದವ್ರನ್ನ ಅಲ್ಲೇ ವಿತ್ ಮಾಲನ್ನು ಅರೆಸ್ಟ್ ಮಾಡಿಸಿದ್ದೀವಿ. ಅಂಥವ್ರನ್ನ 8 ಜನನ ನಾವು ಅರೆಸ್ಟ್ ಮಾಡಿ 81 kgಯನ್ನು ಅಲ್ಲೇ ನಾವು ಸೀಸ್ ಮಾಡಿಸಿ ಅವರೆಲ್ಲ ಅಲ್ಲೇ ಜೈಲಲ್ಲಿದ್ದಾರೆ. ಸೊ ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಾವು ಇದನ್ನು ತೊಗೊಂಡಿದ್ದೀವಿ. ಇದು ಲಾಸ್ಟ್ ಮಂತ್ ಆಗಿದೆ, ಎಲ್ಲ ಆಗಿದೆ. ನಾವು ಇದನ್ನು ರಿವೀಲ್ ಮಾಡಿಲ್ಲ, ಬಿಕಾಸ್ ಅದು ರಿವೀಲ್ ಮಾಡಿದ ತಕ್ಷಣ ಮತ್ತೆ ನೆಕ್ಸ್ಟ್ ಹೋಗೋರು ಸ್ಟಾಪ್ ಆಗಿಬಿಡೋರು ಅಂತ. ಅದಕ್ಕೋಸ್ಕರನೇ ಇವತ್ತು ನಾನು ಹೇಳ್ತಾ ಇದ್ದೀನಿ, ಟುಡೇ ಐ ಆಮ್ ಟೆಲಿಂಗ್ 8 members ವೇರ್ ಕಾಟ್ ಇನ್ ವಿಜಯನಗರಂ ಡಿಸ್ಟ್ರಿಕ್ಟ್. ಅವ್ರನ್ನ ಏನು ಮಾಡ್ತಾರೆ, ಇಲ್ಲಿ ಯಾರೋ ಒಬ್ಬರು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ನೀವು ಹೋಗಿ ಅಲ್ಲಿಂದ ತೊಗೊಂಡು ವಾಪಸ್ ಬಂದು ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಇದೊಂದು ನೆಟ್ವರ್ಕ್ ಇದೆ. ಇನ್ ಗಾಂಜಾನೇ, ಇಟ್ ಇಸ್ ಗಾಂಜಾ. ಇದನ್ನು ನಾನು ಮಾತಾಡ್ತಾ ಇರೋದು ಪ್ರತ್ಯೇಕವಾಗಿ ಗಾಂಜಾದ ಬಗ್ಗೆನೇ. ಯಾಕಂದರೆ MDMA ಸಿಂಥೆಟಿಕ್ ಡ್ರಗ್ಸ್ ನಾವು ಆಂಧ್ರಾಗೆ ಹೋಗಿ ತರೋದಿಲ್ಲ. ಅವರು ಗಾಂಜಾನ ಅಷ್ಟೇ ಆಂಧ್ರ ಮತ್ತು ಒಡಿಶಾ ಬಾರ್ಡ್ರಿಗೆ ಹೋಗ್ಬಿಟ್ಟು ತರೋದು ಅವರು. ಹಾಂ, ಅದು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಆ ಡೀಟೇಲ್ಸನ್ನು ನಾನು ನಿಮಗೆ ಹೆಚ್ಚು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವಾಗ್ಲೂ ಯಾಕೆ ನಾನು 1 ತಿಂಗಳಾದಮೇಲೆ ಈ ವಿಚಾರನ ಹೇಳ್ತಾ ಇದ್ದೀವಿ ಅಂದರೆ, ನಾನು ಅವಾಗ ಫಸ್ಟ್ ಅವ್ರನ್ನ ಪಿಕ್ ಮಾಡಿದಾಗ ದ ನಂಬರ್ ಆಫ್ ಪೀಪಲ್ ಅರೆಸ್ಟೆಡ್ ವೆರ್ ವೆರಿ ಲೆಸ್. ಅದಕ್ಕೆ ಅಲ್ಲಿನ SP ಅವ್ರು ನನಗೆ ಒಂದು ರಿಕ್ವೆಸ್ಟ್ ಮಾಡಿದರು, ಏನು ರಿವೀಲ್ ಮಾಡಬೇಡಿ ಅಂತ. ಅದಕ್ಕೆ ನಾನು ನೇಮ್ಸು ನಿಮಗೆ ರಿವೀಲ್ ಮಾಡ್ತಾ ಇಲ್ಲ, ಯಾಕಂದರೆ ದಟ್ ಇನ್ವೆಸ್ಟಿಗೇಷನ್ ಇಸ್ ಸ್ಟಿಲ್ ಆನ್. ಅವರು ದೇ ವಾಂಟ್ ಟು ಕಮ್ ಆ್ಯಂಡ್ ವಿ ಆರ್ ಪ್ಲಾನಿಂಗ್ ಸಮಥಿಂಗ್ ಎಲ್ಸ್. ಸೊ ಇದರಲ್ಲಿ ಅದು ಎಂಟೈರ್ ನೆಟ್ವರ್ಕನ್ನು ಡಿಸ್ಮ್ಯಾಂಟಲ್ ಮಾಡಬೇಕು ಅಂತಲೇ ನಾವು ಪ್ಲ್ಯಾನ್ ಮಾಡ್ತಾ ಇರೋದು. ಎಲ್ಲ ಕಮರ್ಷಿಯಲ್ ಕ್ವಾಂಟಿಟಿನೇ ಆಗಿರೋದು. ಹೈದರಾಬಾದ್ ಇಲ್ಲ, ಆಂಧ್ರ ಪ್ರದೇಶ. ಅದರಲ್ಲಿ ಆಂಧ್ರ ಪ್ರದೇಶಲ್ಲಿ ವಿಶಾಖಪಟ್ಟಣಂ ಒಂದು, ವಿಜಯನಗರಂ ಇನ್ನೊಂದು, ಈ 2 ಕಡೆಗೆ. ಆಮೇಲೆ ಒಡಿಶಾಯಿಂದ ಭುವನೇಶ್ವರ್ ಅಂತ ಅಲ್ಲಿ ಏನಿದೆ ಅಲ್ಲಿಂದನೂ ಬರುತ್ತೆ ಅದು. ಸೊ ಈ 3 ಜಾಗಗಳಲ್ಲಿ ನಾವು ಆಲ್ರೆಡಿ ನಮ್ಮ ಟೀಮ್ ಅಲ್ಲಿ ಹೋಗಿ ರೆಕ್ಕಿ ಮಾಡ್ಕೊಂಡು ಬಂದು ಅಲ್ಲಿನ ಪೊಲೀಸ್ ಅವ್ರಿಗೆ ನಮ್ಮವ್ರದೆಲ್ಲ ಒಂದು ಸ್ವಲ್ಪ ಡೀಟೇಲ್ಸ್ ಕೊಟ್ಟು ಬಂದಿದ್ವಿ. ಆ್ಯಂಡ್ ನಾವು ಅವ್ರನ್ನ ಟ್ರ್ಯಾಕ್ ಮಾಡ್ತಾ ಇದ್ವಿ, ಇಲ್ಲಿಂದ ಯಾವಾಗ ಆ ಕಡೆ ಹೋಗೋರು ಅದನ್ನು ನಾವು ಅಲ್ಲಿ ಇಂಟಿಮೇಷನ್ ಮಾಡಿಬಿಟ್ಟು. ಯಾಕಂದರೆ ನಮಗೇನಾಗೋದು, ಎವ್ರಿ ಟೈಮ್ ಅವ್ರು ವಾಪಸ್ ಬರಬೇಕಾರೆ ಎಲ್ಲಿ ಅದನ್ನು ಅವರು ಡಿಸ್ಟ್ರಾಯ್ ಮಾಡೋರು ಅಥವಾ ಎಲ್ಲಿ ಅವರು ಅದನ್ನು ಡಿಸ್ಪರ್ಸ್ ಮಾಡೋರು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ತೊಗೊಂಬರ್ಬೇಕಾದ್ರೆ ಡ್ರಾಪ್ ಆಫ್ ಪಾಯಿಂಟು ಶಿವಮೊಗ್ಗ ಇರ್ತಾ ಇರಲಿಲ್ಲ. ಅದಕ್ಕಿಂತ ಹಿಂದೆಯೇ ಅದು ಎಲ್ಲ ಅವರು ಸಣ್ಣ ಪ್ಯಾಕೆಟ್ ಮಾಡಿ ಅಲ್ಲಿಂದನೇ ಅವ್ರು ಕೊಟ್ಕೊಂಡು ಆಮೇಲೆ ಇಲ್ಲಿಗೆ ಬಂದ್ಬಿಡೋದು. ಸೊ ಆವಾಗ ನಮಗೆ ಕ್ವಾಂಟಿಟಿ ಸಿಕ್ಕಿದಾಗೂ ತುಂಬ ಕಮ್ಮಿ ಸಿಗ್ತಾ ಇತ್ತು, ಕೇವಲ ಒಂದು 50 ಗ್ರಾಮು 100 ಗ್ರಾಮು ಅಷ್ಟೇ ಸಿಗೋದು. ಅಷ್ಟು ಸಿಕ್ಕಾಗ ನಮಗೆ ಕೇಸು ಸ್ಟ್ರಾಂಗ್ ಆಗೋದಿಲ್ಲ ಅಂತ ನಾವು ಈ ಪ್ಲ್ಯಾನನ್ನು ಮಾಡಿದ್ವಿ. ಅಲ್ಲಿಗೆ ಮಾತಾಡಿ ಅಲ್ಲಿ ಯಾವಾಗ ಅಲ್ಲಿ ಪಿಕಪ್ ಮಾಡ್ತಾರೆ, ಪಿಕಪ್ ಟೈಮಲ್ಲೇ ಅವ್ರನ್ನ ನಾವು ಅರೆಸ್ಟ್ ಮಾಡಿಸ್ತಾ ಇದ್ವಿ. ಅವ್ರನ್ನೂ ಅದಕ್ಕೇ ಇಟ್ ಇಸ್ ಸ್ಟಿಲ್ ಆನ್ ಗೋಯಿಂಗ್. ನಮ್ಮ ಜಿಲ್ಲೆಯವರಲ್ಲ ಅದು, ಅವರು ನಮ್ಮ ಜಿಲ್ಲೆಯವರಲ್ಲ, ಅವರು ಬೇರೆ ಜಿಲ್ಲೆಯವರಿದ್ದಾರೆ. ಅದನ್ನು ನಾವು ಇನ್ನೂ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಅವ್ರ ಮೇಲೂ ಕೂಡ ಆ್ಯಕ್ಷನ್ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಮೇನ್ ಕಿಂಗ್ ಪಿನ್ ಇಲ್ಲ. ನಮ್ಮಲ್ಲಿ ಎಲ್ಲ ಕೊರಿಯರ್ಸು ನಮ್ಮಲ್ಲಿ. ಇದನ್ನು ನಾನು ಎಲ್ಲ ನಮ್ಮ ಯುವಕರಿಗೆ ಹೇಳೋದು, ದಯವಿಟ್ಟು ಯಾರಾದರೂ ಇವಾಗ ನಾವು ಸೈಬರ್ ಕ್ರೈಮಲ್ಲಿ ಹೇಗೆ ನಿಮಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನಿಮ್ಮ ಅಕೌಂಟ್ ನಂಬರ್ನ ತೊಗೊತಾರೆ,
ಇಲ್ಲಿ ಏನು ಮಾಡ್ತಾರೆ, ನಿನಗೆ 10,000 ಕೊಡ್ತೀನಿ, ನೀನು ಹೋಗ್ಬಿಟ್ಟು ಇದನ್ನು ತೊಗೊಂಬಂದು ಅಲ್ಲಿ ಒಂದು ಕಡೆ ಕೊಟ್ಬಿಡು ಅಂತ ಈ ಥರ ಒಂದು ಪದ್ಧತಿ ಇದೆ. ಗಾಡಿಗಳಲ್ಲಿ ಬರ್ತಾ ಇಲ್ಲ ಇದು. ವಿ ಹ್ಯಾವ್ ವೆರಿಫೈಡ್, ಗಾಡಿಗಳಲ್ಲಿ ಬರ್ತಾ ಇಲ್ಲ, ಇದೆಲ್ಲ ಬರ್ತಾ ಇರೋದು ಬೈ ಟ್ರೈನ್. ಆ್ಯಂಡ್ ನೀವು ಅನ್ಕೋಬೋದು 100 kg ಅಂದರೆ ತುಂಬ ಜಾಸ್ತಿ ಇರುತ್ತೆ ಅಂತ. 100 kgನ ಒಂದು ಸಣ್ಣ ಅವ್ರ ಬಸೋವ್ರ ಬ್ಯಾಗ್ ಇದೆಯಲ್ಲ, ಅಥವಾ ಅವ್ರ ಬ್ಯಾಗ್ ಇದೆಯಲ್ಲ, 100 kgನ ಅದರಲ್ಲಿ ಫಿಟ್ ಮಾಡ್ತಾರೆ ಅಲ್ಲಿ. ಬಿಕಾಸ್ ಇಟ್ ಈಸ್ ವೆರಿ ಕಾಂಪ್ಯಾಕ್ಟ್ಲಿ ಪ್ಯಾಕ್ಡ್, ನಿಮಗೆ ಫುಲ್ ಕಾಂಪ್ಯಾಕ್ಟಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ. ಈಚ್ ಬಂಡಲ್ ಇಸ್ 20 kgs, ಈಚ್ ಬಂಡಲ್ ಇಸ್ 20 kgs. ಅಂಥದ್ದು 5 ಹಾಕ್ಕೊಂಡು ಅವರು ಸ್ಕೂಲ್ ಬ್ಯಾಗ್ನಲ್ಲೇ ಹಾಕ್ಕೊಂಡು ಬರ್ತಾರೆ. ಸೊ ನಾವು ಅಂದ್ಕೊಂಡಂಗೆ ಇಟ್ ಡಸಂಟ್ ಕಮ್ ಇನ್ ಟ್ರಕ್ಸ್ ಆರ್ ಬಸ್ಸಸ್, ಅಲ್ಲಿ ಅವ್ರಿಗೆ ರಿಸ್ಕ್ ಜಾಸ್ತಿ. ಇಲ್ಲಿ ಒಬ್ಬ ಪರ್ಸನ್ನನ್ನು ಕಳಿಸ್ಕೊಡ್ತಾರೆ, ಅವನು ಒಂದು ಸ್ಕೂಲ್ ಬ್ಯಾಗ್ ಥರನೇ ತೊಗೊಂಡು ಹೋಗ್ಬಿಟ್ಟು ವಾಪಸ್ ತೊಗೊಂಡ್ಬರ್ತಾನೆ ಅವನು. ಸೊ ನಮಗೆ ಅಲ್ಲಿ ಕಷ್ಟ ಆಗೋದು, ಎಲ್ಲಿ ಡಿಸ್ಪರ್ಸ್ ಮಾಡ್ತಾರೆ ಅನ್ನೋದು ನಮಗೆ ಒಂದು 2-3 ಪಾಯಿಂಟನ್ನು ಹೇಳಿದರು. 2-3 ಸರ್ತಿ ನಮ್ಮದು ಮಿಸ್ ಆಗಿತ್ತು. ಅದಕ್ಕೇ ಇದನ್ನು ನಾವು ಒಂಚೂರು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಅಲ್ಲಿಗೆ ಅವ್ರನ್ನ ಇಡಿಸಿ. ಇವಾಗ 8 ಜನ ಜೈಲಲ್ಲಿದ್ದಾರೆ, ಕರೆಂಟ್ಲಿ ದೇರ್ ಇನ್ ಜೈಲ್, ದೇ ಆರ್ ನಾಟ್ ರಿಲೀಸ್ಡ್. ಅವ್ರಿಗೆ ಬೇಲು ಆಗೋದಿಲ್ಲ, ಬಿಕಾಸ್ ಕಮರ್ಷಿಯಲ್ ಕ್ವಾಂಟಿಟಿ ಇರೋದ್ರಿಂದ ಶ್ಯೂರಿಟಿ ಅವರಿಗೆ ಸಿಗೋದಿಲ್ಲ ಸುಲಭವಾಗಿ. ಸೊ ಇದನ್ನು ಒಂದನ್ನ ಹೊಸ ಒಂದು ವಿಚಾರವನ್ನು ನಾವು ನಮ್ಮ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಇಟ್ ಈಸ್ ಅ ವಾರ್ನಿಂಗ್ ಟು ಎವ್ರಿಬಡಿ ಎಲ್ಸ್ ಆಲ್ಸೋ. ನೀವು ಇಲ್ಲಿ ಕಣ್ ತಪ್ಪಿಸಿ ಅಲ್ಲಿಗೋಗಿ ನೀವು ಮಾಡ್ತೀರಾ ಅಂದರೆ ನಿಮ್ಮನ್ನು ಅಲ್ಲೇ ನಾನು ಇಡಿಸೋ ವ್ಯವಸ್ಥೆ ಮಾಡ್ತೀನಿ. ನಿಮಗೆ ಇಲ್ಲಿ ಅಟ್ಲೀಸ್ಟು ಇಲ್ಲಿ ಜೈಲಲ್ಲಿದ್ದರೆ ಮನೆಯವರು ಬಂದು ನಿಮ್ಮನ್ನು ನೋಡ್ತಾರೆ, ಅಲ್ಲಿ ಅವರು ನೋಡೋದಕ್ಕೆ ಆಗೋದಿಲ್ಲ ನಿಮ್ಮ ಕೈಯಲ್ಲಿ. ಸೊ